ಇವತ್ತು ವರ್ಣಾ ವಿಧಾನಸಭಾ ಕ್ಷೇತ್ರದ ತಗಡೂರು ಬ್ಲಾಕ್ ಅಧ್ಯಕ್ಷರಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಕ್ಷೇತ್ರ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಶಿವಕುಮಾರ್ ಅವರನ್ನು ಬ್ಲಾಕ್ ಅಧ್ಯಕ್ಷರು ಮಾಡಿ ಅಂತೇಳಿ ಶಿಫಾರಸು ಮಾಡಿದರು. ಅವ್ರ ಶಿಫಾರಸಿನ ಮೇರೆಗೆ ಇವತ್ತು ತಗಡೂರು ಬ್ಲಾಕ್ ಅಧ್ಯಕ್ಷರಾಗಿ ಇವತ್ತು ನೇಮಕಾತಿ ಆದೇಶ ಮಾಡಿದ್ದೀವಿ. ಇವತ್ತಿಂದ ಅವರು ಬ್ಲಾಕ್ ಅಧ್ಯಕ್ಷರಾಗಿ ಕಮಿಟಿ ಫಾರ್ಮ್ ಮಾಡಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ಕೊಡಬೇಕಂತೇಳಿ ಇವತ್ತು ನೇಮಕಾತಿ ಆದೇಶವನ್ನು ಕೊಟ್ಟಿದ್ದೀವಿ. ಅಂದರೆ ಅವರೊಬ್ಬರು ಮಾತ್ರ ಇವತ್ತು ಅವರೊಬ್ಬರು ಕೊಟ್ಟಿದ್ದೀವಿ. ಇನ್ನು ನಮ್ಮದು 18 ಬ್ಲಾಕ್ ಇದೆ. ಎಲ್ಲ ಬ್ಲಾಕ್ ಅಧ್ಯಕ್ಷಗಳು ಆಗಿದೆ. ವರ್ಣಾ ವಿಧಾನಸಭಾ ಕ್ಷೇತ್ರದ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಚಿಕ್ಕ ಸಾಹೇಬರು ಸಮಯ ನೋಡ್ಕೊಂಡು ಅವ್ರು ಇಂಥವ್ರನ್ನೇ ಮಾಡಿ ಅಂತ ಹೇಳಿ ಕೊಡಬೇಕಾಗಿತ್ತು. ಶಿವಕುಮಾರ್ ಅವ್ರನ್ನ ಆದೇಶ ಮಾಡಿಕೊಟ್ಟಿದ್ದಾರೆ. ಅವ್ರ ಲೆಟ್ರು ಸುದ ನಮ್ಗೆ ಕಳಿಸ್ಕೊಟ್ಟಿದ್ದಾರೆ. ಇದು ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದೀವಿ. ಈಗ ಮುಂಬರುವ ಚುನಾವಣೆಗಳಲ್ಲಿ ಯಾವ ರೀತಿ ಸಂಘಟನೆಗಳು ಈಗ ನಾವು 27, 28, 29 3 ಡೇಟಲ್ಲಿ ಒಂದು ಕಾರ್ಯಾಗಾರ ಮಾಡ್ತಿದ್ದೀವಿ ಪ್ರಚಾರ ಸಮಿತಿಯಿಂದ. ರಾಜ್ಯಾಧ್ಯಕ್ಷರಾದ ವಿನಯ್ ಕುಮಾರ್ ಸೋರ್ಕಿ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿಗಳಾದ ಮಾದೇವ್ ಸಾಹೇಬರು, ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಅವರು ಮತ್ತು ಎಲ್ಲ ಶಾಸಕರುಗಳು ಮಂತ್ರಿಗಳು ಕರೆದು ಒಂದು ಕಾರ್ಯಾಗಾರ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಿದ್ದೀವಿ. ಈಗ ಬರೋಂಥ ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಪಟ್ಟಣ ಪಂಚಾಯತಿ ಇರ್ಬೋದು, ಪುರಸಭೆ ಇರ್ಬೋದು, ಎಲ್ಲ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಹೆಂಗೆ ಗೆಲ್ಲಿಸ್ಕೋಬೇಕು ಅನ್ನೋಕ್ಕೋಸ್ಕರ ಒಂದು ಪೂರ್ವವಾಗಿ ನಾವು ಒಂದು ಕಾರ್ಯಾಗಾರನ ಮಾಡ್ತಿದ್ದೀವಿ. ಆ ಕಾರ್ಯಾಗಾರ ಡೇಟು ನಾನು ಇನ್ನು ನಾಳೆ ನಾಳಿದ್ದು ತಿಳಿಸ್ತೀನಿ. ಆ ಕಾರ್ಯಾಗಾರದ ಉದ್ದೇಶ ಇಷ್ಟೇ, ಪ್ರಚಾರ ಸಮಿತಿಯವರು ನಾವು ಬರೀ ನೇಮಕಾತಿಗೋಸ್ಕರ ಬರೀ ಒಂದು ಸಾಲ ಕಸಗೋಸ್ಕರ ನಾವು ಪಕ್ಷ ಸಂಘಟನೆ ಮಾಡೋದು ಬೇಡ. ಪ್ರಚಾರ ಸಮಿತಿ ಆ್ಯಕ್ಟಿವ್ ಆಗಿ ಮೈಸೂರು ಜಿಲ್ಲೆಯಲ್ಲಿ ನಾವು ಎಷ್ಟು ಕಾರ್ಯಕ್ರಮಗಳು ಮಾಡಿದ್ವಿ, ಎಲ್ಲ ಯಶಸ್ವಿಯಾಗಿ ಮಾಡಿದ್ದೀವಿ. ಈ ಕಾರ್ಯಾಗಾರದಲ್ಲಿ ಒಂದು ತರಬೇತಿ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ಇರುತ್ತೆ. ಈ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರು ಬಂದು ಕುಂತು ಏನು ನಮ್ಮ ಸರ್ಕಾರ ಸಾಧನೆಗಳು ಏನಿದೆ ಆ ಸಾಧನೆಗಳ ಬಗ್ಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ. ಅವರಿಗೆ ಅವ್ರು ಬಂದು ಎಲ್ಲ ಮಾಹಿತಿಯನ್ನು ಕೊಟ್ಟಾಗ ಅವ್ರು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸೋಂಥ ಕೆಲಸ ಆಗಬೇಕು. ಹಾಗಾಗಿ ಕಾರ್ಯಾಗಾರ ನಮಗೆ ತುಂಬ ಇದಿದೆ. ಇವತ್ತು ಕಾರ್ಯಾಗಾರದ ಉದ್ದೇಶದಿಂದ ಇವತ್ತು ಒಂದು ಪೂರ್ವಭಾವಿ ಸಭೆ ಮಾಡಿದೆ. ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಬಂದಿದ್ದಾರೆ. 8 ವಿಧಾನಸಭಾ ಕ್ಷೇತ್ರದ 16 ಬ್ಲಾಕ್ ಅಧ್ಯಕ್ಷಗಳು ಇವತ್ತು ಬಂದಿದ್ದಾರೆ. ಅವ್ರ ಜೊತೆಲಿ ಚರ್ಚೆ ಮಾಡಿದ್ದೀವಿ. ಈಗ ನಾನು ತಾಲೂಕು ಟೂರ್ ಮಾಡ್ತಿದ್ದೀನಿ. ಈಗ ಡೇಟಲ್ಲಿ ಇವತ್ತು ಫೈನಲ್ ಮಾಡಿದ್ದೀವಿ, ಯಾವ್ಯಾವ ತಾಲೂಕು ಯಾವತ್ತು ಬರ್ತೀವಿ ಅಂತ. ಈಗ ಪಿರಿಯಾಪಟ್ಟಣದಲ್ಲಿ ತಾಲೂಕು ಟೂರ್ ಆಗಿದೆ, ಅಲ್ಲಿ ಯಶಸ್ವಿಯಾಗಿ ಆಯಿತು. ಅಲ್ಲಿ ಏನು ತಾಲೂಕು ಟೂರ್ ಮಾಡಿ ಆ ತಾಲೂಕಲ್ಲಿರೋಂಥ ಸಮಸ್ಯೆಗಳನ್ನ ಕೇಳಿ ಅಲ್ಲಿ ನಮ್ಮ ಶಾಸಕರ ಗಮನಕ್ಕೆ ತಂದು ಹೆಚ್ಚಿನ ರೀತಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೋಕ್ಕೋಸ್ಕರ ನಾವು ಚಾಲನೆ ಕೊಟ್ಟಿದ್ದೀವಿ. ಪ್ರಚಾರ ಸಮಿತಿಯಿಂದ ಮುಂಬರುವ ಚುನಾವಣೆಯಲ್ಲಿ ನಮ್ಮ ಎಲ್ಲ ಪ್ರಚಾರ ಸಮಿತಿ ಅಧ್ಯಕ್ಷರು ಮುಂದೆ ನಿಂತು ನಮ್ಮ ಅಭ್ಯರ್ಥಿಗಳು ಗೆಲ್ಲಿಸೋಕ್ಕೆ ಥ್ಯಾಂಕ್ ಯು. ನಮಸ್ಕಾರ, ನಾನು ಶಿವಕುಮಾರ್ ಅಂತ. ಈ ಹುದ್ದೆಗೆ ನಾನು ಹೊಸದಾಗಿ ಆಯ್ಕೆಯಾಗಿದ್ದೆ. ಅದನ್ನು ಇವತ್ತು ಅಧಿಕೃತವಾಗಿ ನಮ್ಮ ಜಿಲ್ಲಾಧ್ಯಕ್ಷರಿಂದ ಆದೇಶ ಪತ್ರಗಳು ಕೂಡ ಮಾಡಿದ್ದಾರೆ. ನಾನು ಈ ಹುದ್ದೆಗೆ ಮೊದಲೇ ಹೇಳಿದಾಗ ನಾನು ನೇರವಾಗಿ ಬಂದ ನಂತರ 2013ರಿಂದ ಇಲ್ಲಿವರೆಗೂ ಸಕ್ರಿಯವಾಗಿ ಈ ಪ್ರಚಾರ ಅನ್ನೋದನ್ನೇ ನನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಈ ಹುದ್ದೆಗೆ ನಾನು ಯತೀಂದ್ರ ಸಿದ್ದರಾಮಯ್ಯರು ನನಗೆ ನೇರ ಮೂಲ ಕಾರಣ. ಯಾಕಂದರೆ ಪ್ರಚಾರ ನಾನು ಈ 2023 ಏನು ಇಡೀ ಕರ್ನಾಟಕನೇ ವರ್ಣಾ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿತ್ತು. ನಿಮಗೆ ಗೊತ್ತಿರಬೇಕು, ಅವ್ರು ಯಾವಾಗ 5 ಗ್ಯಾರಂಟಿಗಳನ್ನ ಯೋಜನೆ ಮಾಡಿದ್ರು ಅದನ್ನೆಲ್ಲ ಮನೆ ಮನೆಗೆ ತಲುಪಿಸಿ ಪ್ರಚಾರ ಮಾಡಿ ಪಕ್ಷನೂ ನಾವು ನನ್ನೊಬ್ಬರಿಂದ ಅಂತಿಲ್ಲ, ನಮ್ಮ ಸ್ನೇಹಿತರು ಬೈರೇಗೌಡರು ಆಗಿರ್ಬೋದು, ಕುಮಾರ್ ಆಗಿರ್ಬೋದು, ಇವರೆಲ್ಲರ ಸಹಕಾರದಿಂದ ನಾವು ಮನೆ ಮನೆಗೂ ಪ್ರಚಾರ ಮಾಡಿ ಪಕ್ಷನ ಅಧಿಕಾರ ತಂದಿದ್ದೀವಿ. ಹಾಗೆ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗಳು ಚುನಾವಣೆಗೂ ನಾವು ಇದೇ ರೀತಿ ಪ್ರಚಾರ ಮಾಡಿ ನಮ್ಮ ಅಭ್ಯರ್ಥಿಗಳನ್ನ ವಿಜಯ ಸಲಹೆ ಮಾಡ್ತೀವಿ. ಹಾಗೂ ಅವರ ರವಿ ಮಾನವಳ್ಳಿ ಅವರು ಏನು ಸೂಚನೆ ಕೊಡ್ತಾರೆ, ಸಲಹೆ ಸೂಚನೆಗಳು ಅದನ್ನು ಪಾಲಿಸ್ತೀವಿ ಅಂತ ಹೇಳ್ತೀನಿ ನಾನು.